ಜಗಲಿಕಟ್ಟೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಸುಚಿತ್ ಕೋಟ್ಯಾನ್. ಒಂದೇ ಒಂದು ಸೋಲ್ ಕಂಡ್ರೆ ಸಾಕು, ಜಗತ್ತೇ ಮುಗಿದು ಹೋಯ್ತು ಅಂತ ಬೊಬ್ಬೆ ಇಡುವವರ ಮಧ್ಯದಲ್ಲಿ ಒಂದು ಸೋಲಲ್ಲ, ಎರಡಲ್ಲ, 3 ಸರ್ತಿ ಸೋತು ಹೋಗಿ ಕಂಪ್ಲೀಟ್ ಆಗಿ ತನ್ನ ಲೈಫೇ ಮುಗಿದು ಹೋಯ್ತು ಅನ್ನುವಂಥದ್ರ ಮಧ್ಯೆ ಬಿಸ್ನೆಸ್ ಅಲ್ಲಿ ದಿವಾಳಿಯಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಸಂಪೂರ್ಣವಾಗಿ ಲೈಫ್ ಕಳ್ಕೊಂಡ ಅನ್ನುವಂಥ ಒಬ್ಬ ವ್ಯಕ್ತಿ ಮುಂದೆ ಬಿಲಿಯನರ್ ಆಗಿ ಬೆಳಿತಾನೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇವತ್ತು ಅಂಥದೇ ಒಂದು ಕಥೆಯನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಇವತ್ತು ಜಗತ್ತಿನ ಅತಿ ದೊಡ್ಡ ಮತ್ತು ಬಹಳ ಪ್ರಸಿದ್ಧವಾದಂತ ಚಾಕ್ಲೇಟ್ ಸಂಸ್ಥೆಯಲ್ಲಿ ಒಂದಾಗಿರುವಂತ ಹರ್ಷೀಸ್ ಕಥೆಯನ್ನ ನಾವು ಕೇಳ್ತಾ ಇದ್ದೇವೆ ಮತ್ತು ಅದರ ಸ್ಥಾಪಕರಾದಂತ ಮಿಲ್ಟನ್ ಹರ್ಷೀಸ್ ಅವರ ಕಥೆಯನ್ನ ಕೇಳೋಣ. ಒಂದಲ್ಲ, ಎರಡಲ್ಲ, 3 ಸರ್ತಿ ಭೀಕರವಾಗಿ ಸೋಲನ್ನ ಕಂಡು ಕೋರ್ಟ್ ಕಚೇರಿ ಅಂತ ಅಲ್ದಾಡ್ತಾ ಇದ್ದಂತ, ಸಾಲದ ಸುಳಿಯಲ್ಲಿ ಸಿಲುಕಿ ಸಾಲಗಾರರು ಹುಡುಕೊಂಡು ಬರ್ತಾ ಇದ್ದಂತ ಒಬ್ಬ ವ್ಯಕ್ತಿ ಇವತ್ತು ಜಗತ್ತಿನ ಬಿಲಿಯನೇರ್ ಆಗ್ತಾನೆ ಅಂತ ಹೇಳಿದ್ರೆ ಈ ಲೈಫ್ ಜರ್ನಿ ಇದೆ. ಇದು ನಮಗೆಲ್ಲರಿಗೂ ಕೂಡ ಮಾದರಿಯಾಗುವಂಥದ್ದು. ಬನ್ನಿ ಇವತ್ತು ಮಿಲ್ಟನ್ ಹರ್ಷೀಸ್ ಅವರ ಕಥೆಯನ್ನ ತಿಳಿಯೋಣ. ಮಿಲ್ಟನ್ ಹರ್ಷಿ 1857 ಸೆಪ್ಟೆಂಬರ್ 13ರಂದು ಅಮೆರಿಕದ ಪೆನ್ಸಿಲ್ವೇನಿಯಾದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಹೆನ್ರಿ ಹರ್ಷಿ ಇದಾರಲ್ಲ, ಇವರೊಂದು ರೀತಿ ಹಗಲುಗನಸ್ಕಾರ. ಅಂದ್ರೆ ದಿನಕ್ಕೊಂದು ಹೊಸ ಬಿಸ್ನೆಸ್ ಐಡಿಯಾ ತರೋದು, ಅದಕ್ಕೊಂದಿಷ್ಟು ದುಡ್ಡು ಹಾಕೋದು, ಹಾಕಿದ ದುಡ್ಡನ್ನೆಲ್ಲ ಕಳ್ಕೊಳ್ತಾ ಹೋಗೋದು. ಹೀಗೆ ಈ ತಂದೆಯ ಈ ತರದ ಒಂದು ರೀತಿಯ ಹುಚ್ಚುತನದಿಂದಾಗಿ ಇವರು ಪ್ರತಿ ಸಲ ಮನೆಯನ್ನ ಚೇಂಜ್ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಕುಟುಂಬಕ್ಕೆ ಬರ್ತದೆ. ಇದರ ಪರಿಣಾಮ ಏನಾಗ್ತದೆ ಗೊತ್ತಾ? ಮಿಲ್ಟನ್ ಹರ್ಷಿ ಸ್ಕೂಲಿಗೆ ಹೋಗೋದು ಬರೀ 4ನೇ ಕ್ಲಾಸ್ ವರೆಗೆ ಮಾತ್ರ. ಯಾವಾಗ ಬಡತನ ಹೆಚ್ಚಾಗ್ತದೆ, ಇವರ ತಾಯಿ ಇವರನ್ನ ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸಕ್ಕೆ ಹಾಕ್ತಾರೆ. ಆದ್ರೆ ಮಿಲ್ಟನ್ಗೆ ಇದರಲ್ಲಿ ಏನು ಆಸಕ್ತಿ ಇರೋದಿಲ್ಲ, ಹಾಗಾಗಿ ಕೆಲಸದಿಂದ ಅವರನ್ನ ತೆಗೆದು ಹಾಕ್ತಾರೆ. ನಂತರ ಅವ್ರ ತಾಯಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜೋಸೆಫ್ ರಾಯರ್ ಅನ್ನುವಂತ ಒಬ್ರು ಕನ್ಫೆಕ್ಷನರ್ ಅಂತ ಹೇಳಿದ್ರೆ ಈ ಕ್ಯಾಂಡಿಗಳನ್ನ ತಯಾರು ಮಾಡ್ತಾರಲ್ಲ, ಅವರ ಜೊತೆಯಲ್ಲಿ ಒಂದು ಅಪ್ರೆಂಟಿಸ್ ಕೆಲಸಕ್ಕೆ ಇವರನ್ನ ಹಾಕ್ತಾರೆ. ಯಾವಾಗ ಈ ಕ್ಯಾಂಡಿ ಜೊತೆಗೆ ಒಂದು ಒಡನಾಟ ಪ್ರಾರಂಭ ಆಗುತ್ತೆ ನೋಡಿ, ಮಿಲ್ಟನ್ ಹರ್ಷಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವೀಟ್ಸ್, ಕ್ಯಾಂಡಿಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. 1876ರಲ್ಲಿ ಮಿಲ್ಟನ್ ಹರ್ಷಿ ತನ್ನ ತಾಯಿಯ ಕಡೆ ಫ್ಯಾಮಿಲಿ ಸಂಬಂಧಿಕರಿಂದ ಒಂದು ಸ್ವಲ್ಪ ಸಾಲ ತಗೊಂಡು ಬಂದು ಫಿಲಡೆಲ್ಫಿಯಾದಲ್ಲಿ ಒಂದು ಕ್ಯಾಂಡಿ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದ್ರೆ ಕ್ಯಾಂಡಿ ಕಂಪನಿಯಲ್ಲಿ ಹೇಳಿಕೊಳ್ಳಿಕ್ಕಾಗುವಂತ ದೊಡ್ಡ ಲಾಭ ತಗೊಳ್ಳಿಕ್ಕಾಗುದಿಲ್ಲ. ಅವರ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಫ್ಲೋ ಚೆನ್ನಾಗಿ ಆಗುದಿಲ್ಲ. ಹಾಗಾಗಿ 1882ರ ಹೊತ್ತಿಗೆ ಕಂಪ್ಲೀಟ್ ಆಗಿ ಕಂಪನಿ ಸೋಲ್ ಆಗ್ತದೆ, ಬ್ಯಾಂಕ್ರಪ್ಸಿ ಆಗಿ ಮುಚ್ಚಿ ಹೋಗುವಂತ ಪರಿಸ್ಥಿತಿ ಬರ್ತದೆ. ಅಲ್ಲಿಂದ ಅವರು ಅವರ ತಂದೆಯ ಜಾಗ ಆಗಿದಂತ ಡೆನ್ವರ್ಗೆ ಹೋಗ್ತಾರೆ. ಡೆನ್ವರ್ ಅಲ್ಲಿ ಒಬ್ಬ ವ್ಯಾಪಾರಿ ಹತ್ರ ಈ ಫ್ರೆಶ್ ಮಿಲ್ಕ್, ಕ್ಯಾರಮಲ್ ಅನ್ನ ಹೇಗ್ ಮಾಡೋದು, ಫ್ರೆಶ್ ಮಿಲ್ಕ್ ಅನ್ನ ಯೂಸ್ ಮಾಡ್ಕೊಂಡು ಕ್ಯಾರಮಲ್ ಹೇಗ್ ಮಾಡೋದು ಅನ್ನುವಂತ ಒಂದು ಸೀಕ್ರೆಟ್ ಅನ್ನ ಕಲ್ತ್ಕೊಂಡು ಬರ್ತಾರೆ. ಆ ಸೀಕ್ರೆಟ್ ಅನ್ನ ಇಟ್ಕೊಂಡು ನ್ಯೂಯಾರ್ಕ್ ಅಲ್ಲಿ ಕ್ಯಾರಮಲ್ ಚಾಕ್ಲೇಟ್ ಗಳದ್ದು ಒಂದು ಕಂಪನಿಯನ್ನ ಆರಂಭ ಮಾಡ್ತಾರೆ. ಆರಂಭದಲ್ಲಿ ಇದಕ್ಕೆ ಒಳ್ಳೆ ಸಕ್ಸಸ್ ಬರುತ್ತೆ. ಒಂದು 2-3 ವರ್ಷ ಆಗುವಾಗ ಆಲ್ ಆಫ್ ಅ ಸಡನ್ ಈ ಕಂಪನಿ ಕೂಡ ಸೋಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ದಿವಾಳಿ ಆಗ್ತದೆ. ಸಾಲಗಾರರೆಲ್ಲ ಹುಡುಕೊಂಡು ಮನೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಫ್ರೆಂಡ್ಸ್ ಎಲ್ಲ ಇವರನ್ನ ಒಬ್ಬ ಫೇಲ್ಯೂರ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮಿಲ್ಟನ್ ಹರ್ಷಿಗೆ ಆ ಸೋಲನ್ನ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಮಿಲ್ಟನ್ ಹರ್ಷಿ ಆಲೋಚನೆ ಮಾಡ್ತಾರೆ, ಎಲ್ಲಿ ನಾನು ಸರಿ ಮಾಡ್ಕೋಬೇಕು, ನನ್ನ ಟೈಮ್ ಯಾಕೆ ಇನ್ನೂ ಬರ್ತಾ ಇಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾರೆ ಮತ್ತು ನಂಬಿಕೆಯಲ್ಲಿ ಮುಂದಿನ ಹೆಜ್ಜೆ ಇಡ್ತಾರೆ. 1883ರಲ್ಲಿ ಬರಿಗೈಯಲ್ಲಿ ಪೆನ್ಸಿಲ್ವೇನಿಯಾಗೆ ವಾಪಸ್ ಬರ್ತಾರೆ. ಆದ್ರೆ ಮಿಲ್ಟನ್ ಸೋಲ್ ಒಪ್ಪೋದಿಲ್ಲ. ಒಂದು ಪುಷ್ ಕಾರ್ಟ್, ಸಣ್ಣದಾದಂತ ಒಂದು ತಳ್ಳು ಗಾಡಿಯನ್ನ ಹಿಡ್ಕೊಂಡು ಕ್ಯಾರಮಲ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1886ರಲ್ಲಿ ಲಂಕಾಸ್ಟರ್ ಕ್ಯಾರಮಲ್ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಈ ಬಾರಿ ಅವರ ಅದೃಷ್ಟ ಬದಲಾಯಿಸ್ತದೆ. ಅವರ ಕಂಪನಿ ಯಾವ ಲೆವೆಲ್ಗೆ ಸಕ್ಸಸ್ ಆಗುತ್ತೆ, ಹಾಲ್ನಿಂದ ಮಾಡಿದಂತ ಕ್ಯಾರಮಲ್ ಎಷ್ಟು ಸೇಲ್ ಆಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಇಡೀ ಚೇಂಜ್ ಆಗಿ ಹೋಗುತ್ತೆ. ಸುಮಾರು 1300 ಜನ ಬಹಳ ಕಡಿಮೆ ಸಮಯದಲ್ಲಿ ಇವರ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಸೇರ್ತಾರೆ. ಅಂದ್ರೆ ಇವರ ಕಂಪನಿ ಇದೆ ಅಲ್ಲ, ಅದು ಅಷ್ಟು ದೊಡ್ಡಕ್ಕೆ ಎಕ್ಸ್ಪಾನ್ಷನ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಆದ್ರೆ ಮಿಲ್ಟನ್ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. 1893ರಲ್ಲಿ ಶಿಕಾಗೋದಲ್ಲಿ ಒಂದು ವರ್ಲ್ಡ್ ಫೇರ್ ಕಾನ್ಫರೆನ್ಸ್ ಅಲ್ಲಿ ಅವರು ಜರ್ಮನ್ ಮೇಡ್ ಚಾಕ್ಲೇಟ್ ಗಳನ್ನ ನೋಡ್ತಾರೆ. ಆ ಯಂತ್ರಗಳನ್ನ ನೋಡಿದಾಗ ಇವರಿಗೆ ಅನ್ನಿಸ್ತದೆ, ಕ್ಯಾರಮಲ್ಗಿಂತಲೂ ಚಾಕ್ಲೇಟ್ ತಯಾರಿಕೆಯಲ್ಲಿ ಭವಿಷ್ಯ ಇದೆ ಅಂತ ಅವರಿಗೆ ಅನ್ಸುತ್ತೆ. ಎಲ್ರಿಗೂ ಆಶ್ಚರ್ಯ ಆಗುವ ಹಾಗೆ ಅವರ ಕ್ಯಾರಮಲ್ ಕಂಪನಿಯನ್ನ ಅವರು $1 ಮಿಲಿಯನ್, ಅದು ಆ ಕಾಲಕ್ಕೆ ಬಹಳ ದೊಡ್ಡ ಮೊತ್ತ ಆಗಿತ್ತು, ಸಕ್ಸಸ್ ಅಲ್ಲಿ ನಡೀತಾ ಇದ್ದಂತ ಕಂಪನಿಯನ್ನ $1 ಮಿಲಿಯನ್ ಮಾರಾಟ ಮಾಡಿ ನಾನು ಚಾಕ್ಲೇಟ್ ತಯಾರಿ ಮಾಡ್ತೀನಿ ಅಂತ ಹೊರಡ್ತಾರೆ. ಜನರಿಗೆಲ್ರಿಗೂ ಬಹಳ ಆಶ್ಚರ್ಯ ಆಗುತ್ತೆ, ಯಾಕೆ ಇಂಥ ನಿರ್ಧಾರ ತೆಗೆದುಕೊಂಡ್ರು ಎಂಬುದಾಗಿ ಎಲ್ಲರೂ ಕೂಡ ಚಿಂತೆ ಮಾಡ್ತಾರೆ.
ಅಂದಿನ ಕಾಲಕ್ಕೆ ಚಾಕ್ಲೇಟ್ ತಿನ್ನುವಂಥದ್ದು ಬರೀ ಶ್ರೀಮಂತರಿಗೆ ಮಾತ್ರ ಸಾಧ್ಯ ಆಗಿತ್ತು. ಈ ಸ್ವಿಸ್ ಮೇಡ್ ಚಾಕ್ಲೇಟ್ಗಳು ಬರುತ್ತಲ್ಲ, ಅದನ್ನ ಶ್ರೀಮಂತರು ದುಡ್ಡು ಕೊಟ್ಟು ಮಿಲ್ಕ್ ಚಾಕ್ಲೇಟ್ಗಳನ್ನ ತಿಂತಾ ಇದ್ರು. ಆದ್ರೆ ಮಿಲ್ಟನ್ ಹರ್ಷಿ ಒಂದು ಆಲೋಚನೆ ಮಾಡ್ತಾರೆ, ನನ್ನ ದೇಶದಲ್ಲಿ ಸಾಮಾನ್ಯ ಬಡ ಮಗು ಕೂಡ ಒಂದು ನಿಕೆಲ್, ಒಂದು ನಾಣ್ಯ ಕೊಟ್ಟು ಚಾಕ್ಲೇಟ್ ಅನ್ನ ಖರೀದಿ ಮಾಡುವ ಹಾಗಾಗ್ಬೇಕು, ಹಾಗೆ ನಾನು ಚಾಕ್ಲೇಟ್ ಅನ್ನ ರೆಡಿ ಮಾಡ್ತೀನಿ ಅಂತ ಹೊರಡ್ತಾರೆ. ಬಹಳ ಕಷ್ಟಪಡ್ತಾರೆ. ತನ್ನ ಸ್ವಂತ ಪರಿಶ್ರಮದಿಂದ ಒಂದು ಹೊಸ ಫಾರ್ಮುಲಾ ಕಂಡುಹಿಡಿತಾರೆ. 1900 ಇಸ್ವಿಯಲ್ಲಿ ಮೊದಲ ಬಾರಿಗೆ ಹರ್ಷೀಸ್ ಬಾರ್ ಅನ್ನ ಮಾರುಕಟ್ಟೆಗೆ ತರ್ತಾರೆ. 1907ರಲ್ಲಿ ಇವತ್ತು ಜಗತ್ತಿನಾದ್ಯಂತ ಅತ್ಯಂತ ಪಾಪ್ಯುಲರ್ ಆಗಿರುವ ಹರ್ಷೀಸ್ ಕಿಸಸ್ ಚಾಕ್ಲೇಟ್ ಅನ್ನ ಮಾರುಕಟ್ಟೆಗೆ ತರ್ತಾರೆ. ಈ ಚಾಕ್ಲೇಟ್ ಎಷ್ಟು ಪಾಪ್ಯುಲರ್ ಆಗುತ್ತೆ ಅಂತ ಹೇಳಿದ್ರೆ ಇಡೀ ಅಮೆರಿಕದ ಮಾರುಕಟ್ಟೆಯನ್ನ ಇದು ಆಕರ್ಷಿಸುತ್ತದೆ ಮತ್ತು ಚಾಕ್ಲೇಟ್ ಜಗತ್ತಿನ ಅಧಿಪತಿಯಾಗಿ ಬದಲಾಗ್ತದೆ. ಸ್ನೇಹಿತರೆ, ಮಿಲ್ಟನ್ ಹರ್ಷಿ ಬರೀ ಒಬ್ಬ ದುಡ್ಡು ಮಾಡುವಂತ ಬಿಸ್ನೆಸ್ ಮ್ಯಾನ್ ಆಗಿರ್ಲಿಲ್ಲ, ಅವರು ಬಹಳ ದೊಡ್ಡ ಮಾನವತಾವಾದಿ ಆಗಿದ್ರು. ತಮ್ಮ ಫ್ಯಾಕ್ಟರಿ ಸುತ್ತಲೂ ತಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರಿಗೆ ಅವರೇ ಒಂದು ನಗರವನ್ನ, ಅಂದ್ರೆ ಒಂದು ಇಡೀ ಸಿಟಿಯನ್ನ ನಿರ್ಮಿಸಿಕೊಡ್ತಾರೆ. ಅದಕ್ಕೆ ಇವತ್ತಿಗೂ ಕೂಡ ಹರ್ಷಿ ಪೆನ್ಸಿಲ್ವೇನಿಯಾ ಅಂತಾನೆ ಹೆಸರಿದೆ, ನೀವು ಅದನ್ನ ಚೆಕ್ ಮಾಡಬಹುದು. ಅಲ್ಲಿ ಸುಸಜ್ಜಿತವಾದಂತಹ ಶಾಲೆ, ಪಾರ್ಕ್ ಅನ್ನ, ಅಲ್ಲಿ ಮನೆಗಳನ್ನ ಕಟ್ತಾರೆ, ಅಲ್ಲೇ ಬ್ಯಾಂಕ್ಗಳನ್ನ ನಿರ್ಮಾಣ ಮಾಡ್ತಾರೆ ಮತ್ತು ಇಡೀ ಸಿಟಿಯಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆಯನ್ನ ಮಾಡ್ತಾರೆ. ಇದಕ್ಕೂ ಮಿಗಿಲಾಗಿ ಏನು ಅಂತ ಹೇಳಿದ್ರೆ, ಮಿಲ್ಟನ್ ಹರ್ಷಿ ಅವರಿಗೆ ಮತ್ತು ಅವರ ಪತ್ನಿ ಕಿಟ್ಟಿ ಅವರಿಗೆ ಮಕ್ಕಳಿರಲಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 1909 ಇಸ್ವಿಯಲ್ಲಿ ಅನಾಥ ಮಕ್ಕಳಿಗಾಗಿ ಹರ್ಷಿ ಇಂಡಸ್ಟ್ರಿಯಲ್ ಸ್ಕೂಲ್ ಅನ್ನುವಂತ ಒಂದು ಶಾಲೆಯನ್ನು ಆರಂಭಿಸ್ತಾರೆ. 1918ರಲ್ಲಿ ತನ್ನ ಪತ್ನಿ ತೀರ್ಕೊಂಡಾಗ ಇಡೀ ತನ್ನ ಆಸ್ತಿ ಏನಿತ್ತು, ತನ್ನ ಸ್ಟಾಕ್ಸ್ ಏನಿತ್ತು, ಅದನ್ನ ಅನಾಥ ಶಾಲೆಗೆ ಮಿಲ್ಟನ್ ಹರ್ಷಿ ಅವರು ಬರೀತಾರೆ. ಇವತ್ತಿಗೂ ಕೂಡ ಅವರ ಕಂಪನಿಯಲ್ಲಿ ಲಾಭದಲ್ಲಿ ಬರುವಂತ ಒಂದು ದೊಡ್ಡ ಪಾಲು, ಸಿಂಹ ಪಾಲು ಏನಿದೆ ನೋಡಿ, ಅದು ಅನಾಥ ಶಾಲೆಗಾಗಿ ಮತ್ತು ಆ ಶಾಲೆಯ ಅಭಿವೃದ್ಧಿಗಾಗಿ ಅಲ್ಲಿ ಕಲೀಲಿಕ್ಕೆ ಬರುವಂತ ಮಕ್ಕಳಿಗೋಸ್ಕರ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ ಅವರ ಹೃದಯ ಎಷ್ಟು ದೊಡ್ಡದಾಗಿತ್ತು ಮತ್ತು ಎಷ್ಟು ದೊಡ್ಡ ಮಾನವತಾವಾದಿಯಾಗಿ ಮಿಲ್ಟನ್ ಹರ್ಷಿ ಅವರು ಕೆಲಸ ಮಾಡಿದ್ರು ಅಂತ. ಅಕ್ಟೋಬರ್ ತಿಂಗಳ 13ನೇ ತಾರೀಕು 1945ರಲ್ಲಿ ತನ್ನ 88ನೇ ವಯಸ್ಸಿನಲ್ಲಿ ಮಿಲ್ಟನ್ ಹರ್ಷಿ ಈ ಲೋಕವನ್ನ ಬಿಟ್ಟು ಹೋಗ್ತಾರೆ. ಆದ್ರೆ ಅವರು ಬಿಟ್ಟು ಹೋದಂತ ಸಿಹಿಯಾದಂತ ಚಾಕ್ಲೇಟ್ ಮತ್ತು ಅದಕ್ಕೂ ಸಿಹಿಯಾದಂತ ಅವರ ಮಾನವೀಯತೆ ಇವತ್ತು ನಮಗೊಂದು ಪಾಠವಾಗಿ ಅಮರತ್ವದಿಂದ ಅದು ಜಗತ್ತಲ್ಲಿ ಯಾವತ್ತಿಗೂ ನಿಲ್ತದೆ. ಸ್ನೇಹಿತರೆ, ಮಿಲ್ಟನ್ ಹರ್ಷಿ ಅವರ ಬದುಕು ನಮಗೊಂದು ಪಾಠ ಕಲಿಸ್ತದೆ. ಒಂದು ಸೋಲು, ಎರಡು ಸೋಲು, ಮೂರನೇ ಸೋಲು, ಎಷ್ಟೇ ಸೋಲು ಬರಲಿ, ಆ ಸೋಲು ನಮ್ಮನ್ನ ಎಷ್ಟು ಬಾರಿ ಬೇಕಾದ್ರೆ ಕೆಳಗೆ ತಳ್ಳಿ, ಆದ್ರೆ ನಿಮ್ಮ ಪ್ಯಾಷನ್ ಇದ್ರೆ, ನಿಮ್ಮ ಹತ್ರ ಕಠಿಣವಾದಂತ ಪರಿಶ್ರಮ ಇದ್ರೆ, ನಿಮ್ಮ ನಂಬಿಕೆ ನಿಮ್ಮನ್ನ ಮತ್ತೆ ಎದ್ದು ನಿಲ್ಲಿಸ್ತದೆ, ಯಶಸ್ಸಿನ ಕಡೆಗೆ ಸಾಗಿಸ್ತದೆ. ಈ ಸ್ಫೂರ್ತಿದಾಯಕವಾದಂತ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಥದೇ ಸ್ಫೂರ್ತಿದಾಯಕ ಕಥೆಯೊಂದಿಗೆ ಬರ್ತೇನೆ. ನಮ್ಮ ಚಾನೆಲ್ ಜಗಲಿಕಟ್ಟೆಯನ್ನ ಸಬ್ಸ್ಕ್ರೈಬ್ ಮಾಡಿ ನಿರಂತರವಾಗಿ ಚಾನೆಲ್ ಅಲ್ಲಿ ಬರ್ತಿರುವಂತಹ ಅಪ್ಡೇಟ್ಸ್ ಗಳನ್ನ ಗಮನಿಸ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.